ಈ ಹೂವಿನ ಥರ ಕಾಣೋ ಅಂಥ ಆರ್ಟಿಫಿಷಿಯಲ್ ಹಾರ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಕ್ರಿಯೇಷನ್ಸ್. ಇದು 2 ಕಲರನ್ನು ತಗೊಂಡಿದ್ದೀನಿ. ಅದರಲ್ಲಿ ಇದು 2 ಇಂಚು ಉದ್ದ, 1 ಇಂಚು ಅಗಲ ಇರೋದನ್ನು ಇದು ಹೇಳಿದ್ನಲ್ಲ, ಈ ಥರ 2 ಇಂಚಲ್ಲಿ ತುಂಬ ವೆರೈಟಿ ಹಾರ ಮಾಡೋದು ತೋರಿಸ್ತೀನಿ ಅಂತ. ಇನ್ನೊಂದು ವೆರೈಟಿ ತೋರಿಸ್ತಾ ಇದ್ದೀನಿ ಇವತ್ತು. ಇದು ರಾಣಿ ಪಿಂಕು, ಇದು ಆಫ್ ವೈಟು. ಇದು ನನಗೆ ಕಟ್ಟಿಂಗಲ್ಲಿ ವೇಸ್ಟ್ ಉಳಿದಿತ್ತು ಫ್ರೆಂಡ್ಸ್. ಈ ಥರ ಕಟ್ಟಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಅಂದರೆ ಈ ಓವೆಲ್ ಶೇಪನ್ನೇ ಇನ್ನೊಂದು ಚೂರು ಚಿಕ್ಕದು ಮಾಡಿಕೊಂಡು ಈಗ ನಾ ಮಾಡೋ ಅಂಥ ಹಾರನ ಮಾಡ್ಬೋದು. ಇದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಈಗ. ಇದು ಈ ಥರದ್ದು ಒಂದು ರಿಂಗ್ ಹಾಕಿಟ್ಕೊಂಡಿದ್ದೀನಿ. 4 ಪ್ಲಾಸ್ಟಿಕ್ ಮಣಿನ ಹಾಕ್ಕೊಂಡಿದ್ದೀನಿ. ಇದು ಫೋಟೋಕ್ಕೆ ಅಥವಾ ಬಾಗಿಲು ತೋರಣದ ಥರ ಹಾಕುವಾಗ ಹಿಂಗೆ ಇದ್ದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಲ್ಲಿ, ಅದಕ್ಕೆ ಇದನ್ನ ಹಾಕೋಬೇಕು. ದಪ್ಪ ಸೂಜಿ ತೊಗೊಂಡಿದ್ದೀನಿ. ಇದು 10 ನಂಬರ್ ಥ್ರೆಡ್ಡು. ಈ ಥರ ಥರ್ಮಕೋಲಿಗೆ ಚುಚ್ಕೊಂಡು ಈ ಪೆಟಲನ್ನು ಸ್ವಲ್ಪ ಮಿಡ್ಲಲ್ಲ, ಸ್ವಲ್ಪ ಜಾಗ ಬಿಟ್ಟು ಈ ಥರ ಇಟ್ಟು ಒಂದ್ಸರಿ ಮಡಿಸ್ಬಿಟ್ರೆ ಆಯಿತು. ಮಿಡ್ಲಲ್ಲೇ ಚುಚ್ಚಬೇಕು ಈ ಥರ. ಈ ಥರ ರೌಂಡಾಗಿ ಹಾರದ ಥರ, ಹೂವಿನ ಥರ ಬರೋ ಹಾಗೆ ಚುಚ್ಕೊಂಡು ಬರಬೇಕು. ಇಲ್ಲೊಂದು ಮಣಿ ಹಾಕ್ಕೋಬೇಕು. ಈ ವೈಟಿಂದು ಭಾಗ ಜಾಸ್ತಿ ಕಾಣಬೇಕು ಅಂದರೆ ಈ ಥರ ಫೋಲ್ಡ್ ಮಾಡಿ ಇದು ಆದಮೇಲೆ ಈ ಶೇಪಿಂದನ್ನು ಹೊರಗಡೆಯಿಂದ ಇಟ್ಟು ಹಿಂಗೆ ಮಾಡಿದ್ರೆ ವೈಟ್ ಭಾಗ ಜಾಸ್ತಿ ಕಾಣುತ್ತೆ, ಇದು ಚೆನ್ನಾಗಿ ಕಾಣುತ್ತೆ. ಹಿಂಗೆ ಮಾಡಿಕೊಂಡು ಆಮೇಲೆ ಇದನ್ನು ಕೆಳಗಡೆನೂ ಬರಬೇಕು, ಮೇಲ್ಗಡೆನೂ ಬರಬೇಕು. ಈ ಥರ ಇಟ್ಟು ಫೋಲ್ಡ್ ಹಾಕಿ ಹಿಂಗೆ. ಅದು ಆಗಿಲ್ಲ ಅಂದರೆ ಈ ಥರ ಕೂಡ ಮಾಡ್ಬೋದು. ಒಂದು ಇದನ್ನಿಡೋದು, ಇನ್ನೊಂದು ಈ ಥರ ಫೋಲ್ಡ್ ಮಾಡಿ ಪೆಟಲನ್ನು ಇಡೋದು. ಈ ಥರ ಕೂಡ ಮಾಡ್ಬೋದು. ನಾನೀಗ ಈ ಥರನೇ ಮಾಡ್ತಾ ಇದ್ದೀನಿ. ಈ ಥರ 1 ಮೀಟರ್ ಹಾರ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಕಣಗಿಲ ಹೂವಿನ ಹಾರದ ಥರ ಕಾಣುತ್ತೆ. ಇದಕ್ಕೆ ರಿಂಗ್ ಹಾಕ್ತೀನಿ. ಈ ಥರ ರಿಂಗ್ ಸಿಗುತ್ತೆ, ಅದನ್ನು ಗಂಟು ಹಾಕಿದರೆ ಈ ಹಾರ ರೆಡಿಯಾಗಿದೆ. ನೆಕ್ಸ್ಟ್ ಕುಚ್ಚು ಮಾಡೋದನ್ನು ತೋರಿಸ್ತೀನಿ.
ತುದಿನಲ್ಲಿ ಈ ಥರ ಮಣಿ ಹಾಕಿ ಗಂಟು ಹಾಕ್ಕೋಬೇಕು. ಅದೇ ಥರ ಡಿಸೈನ್ನಲ್ಲಿ ಈ ಕುಚ್ಚಿನ ಹೂವನ್ನು ಮಾಡ್ಕೋಬೇಕು. ಇದನ್ನ 6 ಪೆಟಲ್ ಹಾಕೋತಾ ಇದ್ದೀನಿ. ಈ ಥರ ಹೂವು ಹಂಗೆ ಕಾಣುತ್ತೆ ಫ್ರೆಂಡ್ಸ್. ಈ ಥರ ವೈಟ್ ಮಣಿ ಮತ್ತು ಗೋಲ್ಡ್ ಮಣಿನ ಸೇರಿ ಕುಚ್ಚಿಗೆ ಹಾಕೋತಾ ಇದ್ದೀನಿ. 4 ವೈಟ್ ಮಣಿ, 5 ಗೋಲ್ಡ್ ಮಣಿ. ಒಂದಕ್ಕೆ ಮಾತ್ರ 5 ವೈಟ್ ಮಣಿ ಹಾಕ್ಕೋಬೇಕು. ಅದು ಯಾಕೆ ಅಂತ ಈಗ ತೋರಿಸ್ತೀನಿ. ಒಂದಕ್ಕೆ 5 ವೈಟ್ ಮಣಿನ ಹಾಕ್ಕೊಂಡು ಈ ಒಂದು ಮಣಿನಲ್ಲಿ ಎಲ್ಲದನ್ನು ಸೇರಿಸ್ಕೋಬೇಕು. ನಾನು 3 ಈ ಥರ ಹೂವಿಂದು ಕುಚ್ಚನ್ನು ಮಾಡ್ಕೊಂಡಿದ್ದೀನಿ. ಮತ್ತೊಂದು ಸರಿ ಅದೇ ಮಣಿಯಲ್ಲೇ ಹಾಕಿ ಲಾಕ್ ಮಾಡಿಕೊಂಡ್ರೆ ಈ ಕುಚ್ಚು ರೆಡಿ ಆಗುತ್ತೆ. ಹೀಗೆ ಕುಚ್ಚನ್ನು ಇದಕ್ಕೆ ಮೆಟ್ಲಲ್ಲಿ ಕಟ್ಟಿಬಿಟ್ರೆ ಹಾರ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದನ್ನು ಈ ಥರ ಗಂಟು ಹಾಕ್ಬಿಟ್ರೆ ಆಯಿತು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.